ಪಿಕ್ಚರ್ ನೋಡ್ಬೇಕು ಹುಡುಗಿರು. ಸೂಪರ್ ಆಗಿತ್ತು. ಲವ್ ಮಾಡಬಾರ್ದು, ಈ ತರ ಹುಡುಗಿಯರು ಈ ತರ ಮೋಸ ಮಾಡ್ತಾರೆ. ಲವ್ ಅನ್ನೋದು ಲಾಸ್ಟ್ ನೋವೇ. ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಅಂದರೆ ತುಂಬ ಒಳ್ಳೆ ಕಾಂಪಿಟೇಟಿವ್ ಆಗಿ ಮಾಡಿದ್ದಾರೆ ಮೂವಿನ. ಹಾಂ, ಇಷ್ಟ ಆಯಿತು ಸರ್. ಕಾಲೇಜು ರಜಾಕ್ ಬಂದಿದ್ದೀನಿ, ಚೆನ್ನಾಗಿತ್ತಣ್ಣ. ಹಾಂ, ಫಿಲಮ್ ನೋಡಕ್ಕೆ. ಏನು ಇಷ್ಟ ಆಯ್ತು? ನೋ ಲವ್ ಓನ್ಲಿ ಸಿಂಗಲ್. ಹಾಂ, ಫ್ರೆಂಡ್ಸ್ ಇದ್ದಾರೆ. ಚೆನ್ನಾಗಿದೆ ಸರ್ ಫಿಲ್ಮ್ ಚೆನ್ನಾಗಿದೆ. ಮೂವಿ ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನು ಇಷ್ಟ ಆಯ್ತು? ಹಾಂ, ಏನು ಇಷ್ಟ ಆಯ್ತು ಮೂವಿಲಿ? ಹೀರೋಯಿನ್ ಮಾಡಿದ್ದು ತಪ್ಪಾಯಿತು. ಚೆನ್ನಾಗೈತಾ ಮೂವಿ? ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಎಲ್ಲರೂ ನೋಡ್ಬೋದು. ಒಳ್ಳೆ ಕಂಟೆಂಟ್ ಆಕ್ಚುಲ್ ಆಗಿ ಕೆಲವೊಂದ್ ಕಡೆ ಉಪೇಂದ್ರ ಅವ್ರ ಶಿಷ್ಯ ಅಂತ ಹೇಳಿದ್ರೆ ಮಾಡ್ಕೊಂಡ್ಬಿಟ್ಟಿದ್ದ. ಈ ಒಂದು ಅಭಿಮಾನ ಜನ ನೋಡಿದಲ್ಲ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ. ಎಷ್ಟು ಖುಷಿ ಇದೆ ಮೊದಲ ಪ್ರಯತ್ನ? ತುಂಬ ಖುಷಿ ಇದೆ ನನಗೆ. ಇವತ್ತೇ ಕಾಯ್ತಾ ಇದ್ದೆ. ನಿನ್ನೆ ಅದೊಂದು ಪ್ರೀಮಿಯರ್ ಅಂತ ಇತ್ತು, ಬಟ್ ಅಲ್ಲೆಲ್ಲ ನಮಗೆ ಗೊತ್ತಿರೋರೇ ಬರ್ತಾರೆ, ಚೆನ್ನಾಗಿದೆ ಅಂತ ಹೇಳ್ತಾರೆ ಅನ್ನೋ ಒಂದು ಇದರಲ್ಲಿ ಇವತ್ತೇನೋ ಹೇಗಿರುತ್ತೆ ರೆಸ್ಪಾನ್ಸ್ ಅಂತ ನೋಡೋಕೆ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ನಿನ್ನೆ ನನಗೆ ಉಪ್ಪಿ ಸರ್ ಒಂದು ರಿಯಾಕ್ಷನ್ ಕೊಟ್ಟಿದ್ದು ನೋಡಿ ನನಗೆ ಅಲ್ಲೇ ತುಂಬ ಸ್ಯಾಟಿಸ್ಫೈ ಆಗೋಯ್ತು. ಅವ್ರು ತುಂಬ ಖುಷಿಪಟ್ಟು ಐ ಆಮ್ ಪ್ರೌಡ್ ಆಫ್ ಯು ಅನ್ನೋ ಒಂದು ಮಾತು ಹೇಳಿ ನನಗೆ ನಿಜವಾಗ್ಲೂ ಖುಷಿ ಆಯಿತು ಅಂತ ಹೇಳಿದ್ರು. ಸೊ ಅದು ಅಲ್ಲೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡ್ತು. ಬಟ್ ಇಲ್ಲಿ ಮತ್ತೆ ಜನರ ರಿಯಾಕ್ಷನ್ಸು ಎಲ್ಲರದು ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ನಾನು ಆಲ್ರೆಡಿ ತುಂಬ ಕಡೆ ಹೇಳ್ಬಿಟ್ಟಿದ್ದೀನಿ ಜನರಿಗೆ, ದಯವಿಟ್ಟು ತಿಳ್ಕೊಳ್ಳಿ, ಚೆನ್ನಾಗಿದೆ ಅಂದರೆ ಹೋಗಿ ಅಂತ. ಇವತ್ತು ಅದನ್ನೇ ಹೇಳ್ತೀನಿ, ಲೇಟ್ ಮಾಡಬೇಡಿ. ನಿಮ್ಗೆ ಗೊತ್ತಿರೋ ಕಾಲ್ ಮಾಡಿ, ಅಥವಾ ನೀವು ಯಾವ ರಿವ್ಯೂವರ್ಸ್ನ ನಂಬ್ತೀರಾ ಅವ್ರನ್ನ ಫಾಲೋ ಮಾಡ್ತೀರಾ, ಅವ್ರ ರಿವ್ಯೂಗಳು ನೋಡಿ ಚೆನ್ನಾಗಿದೆ ಅಂದರೆ ಇಮಿಡಿಯೇಟ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಎಲ್ಲೊಂದ್ ಕಡೆ ಬೇರೆ ಇಂಡಸ್ಟ್ರಿಗಳಲ್ಲಿ ಒಂದಷ್ಟು ಸಿನಿಮಾಗಳು ಈ ತರ ಕಂಡು ಬೇರೆ ಬೇರೆ ವಿಧಾನದಲ್ಲಿ ಇರುವ ಅಂತ ಸಂದರ್ಭದಲ್ಲಿ ಬೇಬಿ ಅರ್ಜುನ್ ರೆಡ್ಡಿ ಅಂತ ಹೇಳಿ ಕನ್ನಡಕ್ಕೆ ಒಂದು ಒಳ್ಳೆ ಪ್ರಯತ್ನ ಅಂತ. ಥ್ಯಾಂಕ್ ಯು. ಎಲ್ಲ ಏನೇನೋ ಹೇಳ್ತಾ ಇದ್ದಾರೆ, ಬಟ್ ಇದೆಲ್ಲ ಒಂದು ವೀಕ್ ಆದ್ಮೇಲೆ ಕೂತ್ಕೊಂಡು ಎಲ್ಲಾನು ಮೋಸ್ಟ್ಲಿ ಡೈಜೆಸ್ಟ್ ಮಾಡ್ಕೊಬೋದು ಅನ್ಸುತ್ತೆ. ಈಗ ಉಪೇಂದ್ರ ಸರ್ ನೆನ್ನೆ ಹೇಳಿದ್ರಂತೆ ತುಂಬಾ ಅಂದ್ರೆ ವರ್ಷಗಳಾದ್ಮೇಲೆ ಯಾರು ನಂತರ ಸಿನಿಮಾ ಮಾಡಿದಿಲ್ಲ, ನೀವು ಮಾಡಿದೀರಾ ಅಂತ ಹೇಳಿದ್ರು. ಇಲ್ಲ, ಅದು ತುಂಬಾ ದೊಡ್ಡ ಕಾಂಪ್ಲಿಮೆಂಟ್. ಅವ್ರು ಆ ಥರ ಅವ್ರು ನನಗೆ, ನೀವು ನನ್ನ ಸಿನಿಮಾ ನೋಡ್ತಾ ಹೆಂಗೆ ಎಂಜಾಯ್ ಮಾಡಿರ್ತೀರೋ ನಾನು ಈ ಸಿನಿಮಾ ನೋಡ್ತಾ ಹಂಗೆ ಎಂಜಾಯ್ ಮಾಡಿದೆ ಕಣ್ರಿ ಅಂದರು. ಆ್ಯಂಡ್ ತುಂಬ ಸಪೋರ್ಟಿವ್ ಆಗಿ ನನ್ನ ಮತ್ತೆ ಸೈಡ್ಗೂ ಕರ್ಕೊಂಡು ಹೋಗೋರು. ನಾನು ಕ್ಯಾಮ್ರಾ ಮುಂದೆ ಅಂತ ಅಥವಾ ಜನಗಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಗೆಲ್ಲುತ್ತೆ, ನೀವು ನಿಲ್ಲಿಸ್ಕೊಳ್ಳಿ ಈ ಸಿನಿಮಾನ ಅಂತ ಹೇಳಿದ್ದಾರೆ. ನನಗೆ ಅದು ತುಂಬ ಖುಷಿ ಕೊಡ್ತು. ಸೊ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾವು ಗುರುಗಳು ಅಂದ್ಬಿಡ್ತೀವಿ, ಬಟ್ ಅವರು ನನ್ನ ಶಿಷ್ಯ ಅಂತ ಹೇಳಬೇಕು ಅಂತ ಕೆಲಸ ನಾವು ಮಾಡಬೇಕು ಅಂತ. ಸೊ ನಿನ್ನೆ ಅದು ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಆಯಮ್ ಗಾಡ್ ಅಂತ ಸಿನಿಮಾ ಮಾಡಿದೀರಾ, ಇದರಲ್ಲಿ ಹುಡುಗಿರ ಬಗ್ಗೆ ಏನೋ ಹೇಳಿದ್ರಿ ಅಂತ. ನಾನು ಇನ್ನೂ ಸಿನಿಮಾ ನೋಡಿಲ್ಲ. ಸೊ ಗಾಡ್ ಈಸ್ ಗ್ರೇಟ್ ಅಂತ ಮಾಡಿದ್ರೆ ಹುಡುಗರ ಬಗ್ಗೆ ಹೇಳ್ತೀರಾ ಅಂತ? ಹುಡುಗಿ ಅಂತ ಜನರಲೈಸ್ ಮಾಡೋಕ್ಕಾಗಲ್ಲ. ನಿಮ್ಗೆ ಹುಡುಗಿರಲ್ಲೂ ಎಲ್ಲ ಥರದವ್ರು ಸಿಗ್ತಾರೆ, ಹುಡುಗರಲ್ಲೂ ಎಲ್ಲ ಥರದವ್ರು ಸಿಗ್ತಾರೆ. ಈ ಸ್ಟೋರಿಲಿರೋ 2 ಪಾತ್ರದ ಬಗ್ಗೆ ತೋರಿಸಿದ್ದೀನಿ ಅಷ್ಟೇ ನಾನು. ಸೆಕೆಂಡ್ ಹಾಫ್ ಬಂದು ಸಿನಿಮಾದ ಜೀವಳ ತುಂಬಾ ಒಳ್ಳೆ ಪಾಯಿಂಟ್ ಅಂದ್ರೆ ಫಾಲ್ಸ್ ಅಲಿಗೇಷನ್. ಈಗ ದಿನಕ್ಕಂತೂ ಸ್ಟೋರಿಗಳನ್ನ ಒಂದಷ್ಟು ಕೇಳ್ತಾ ಇರ್ತೀವಿ. ಸೊ ಹೆಣ್ಣೆ ಹೆಣ್ಣಾಗಿರೋ ಲಾಸ್ಟ್ ಓಟ್ ಬರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಅದು ಸ್ವಲ್ಪ ಸಿನಿಮಾಲೇ ನೋಡ್ಲಿ ಜನಕ್ಕೆ, ಅದು ಅಲ್ಲಿ ನೋಡೋದ್ರೆ ಅದು ಮಜಾ ಸಿಗ್ಬೇಕು. ಇಲ್ಲಿ ಏನ್ ಮಾತಾಡಿದ್ರು ಅಲ್ಲಿ ಸಿಗೋ ಒಂದು ಖುಷಿ ಮಿಸ್ ಆಗ್ಬಿಡುತ್ತೆ. ಅದಕ್ಕೆ ಸರ್ ಅಂದ್ರೆ ಉಪೇಂದ್ರ ಅವರ ಸಿನಿಮಾಗಳಲ್ಲಿರೋ ಎಷ್ಟು ಪರ್ಸೆಂಟೇಜ್ ವರ್ಷನ್ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು? ನನ್ನನ್ನು ಕೇಳಿದ್ರೆ ಅವ್ರ ಲೆವೆಲ್ಗೆ ನಾನು ಒಂದು 5% ಇರ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ನೀವು ಏನೇ ನೋಡೋರು ಅವ್ರಿಗಿಂತ ಒಂದು 5% ಅಷ್ಟೇ ಇದೆ ಅದು ಅಂತ ನನಗೆ. ಆ್ಯಂಡ್ ನಾನು ಅದನ್ನು ಹೇಳೋಕೆ ಇಷ್ಟಪಡ್ತೀನಿ, ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲೇ ಒಳಗಡೆ ಬನ್ನಿ, ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಯಾಕಂದರೆ ನಿನ್ನೆ ಇವತ್ತು ರಿಯಾಕ್ಷನ್ ನೋಡಿ ಆಗ ಅನ್ನಿಸ್ತಾ ಇದೆ. ನೀವು ಸಿನಿಮಾ ನೋಡಿಲ್ಲ ಅಂತ ಇದ್ದೀರಾ, ದಯವಿಟ್ಟು ಒಂದ್ಸಲಿ ನೋಡ್ಬಿಡಿ. I'm so happy, and the most important thing for me that Uppi sir loved the film. So that is the best thing that he liked it, and I'm so happy that people are like loving it. But still, we are like waiting for the audience response. They're gonna say it, then we'll get to know. That's it. Your character ಬಗ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್. Getting good response. Okay, so one compliment I got from Uppi sir, and he was like, Chetan, like, I really hate your character. So that means I succeed at my performance. So that's everyone is. Yeah. So Today, how you enjoy watching the movie with the fans? I loved it. Like it was a different experience. It was my first experience with the with the audience. So it was good. It was amazing. I liked it. Thank you so much. ರವಿ ಸರ್ ಮೊದಲನೇ ಸಿನಿಮಾ ಡೈರೆಕ್ಷನ್ ಅಂತ ಅನ್ಸಲ್ಲ, ಯಾಕಂದರೆ ಒಂದಷ್ಟು ಜರ್ನಿ ಮಾಡಿರೋದ್ರಿಂದ ತುಂಬ ಪರ್ಫೆಕ್ಷನ್ ಕೆಲಸ ಮಾಡಿದ್ದಾರೆ. ಈಗೆಲ್ಲರೂ ಹೇಳ್ಕೊತಾರೆ ಆ ಲ್ಯಾಂಗ್ವೇಜಲ್ಲಿ ಕಂಟೆಂಟ್ ಇಟ್ಕೊಂಡು ಥ್ರಿಲ್ಲರ್ ಕ್ರೈಮ್ ಸಿನಿಮಾ ಮಾಡಿದ್ವಿ. ಬಟ್ ನಮ್ಮಲ್ಲೂ ಒಂದು ಒಳ್ಳೆ ಪ್ರಯತ್ನ, ಅದು ಒಂದಷ್ಟು ಪ್ರಯತ್ನಗಳು ನಡೀತಿರುತ್ತೆ. ಆ ಪ್ರಯತ್ನಕ್ಕೆ
ಪರ್ಫೆಕ್ಟಾಗಿ ಕೆಲಸ ಮಾಡಿದ್ದಾರೆ ರವಿ ಸರ್. ಅಂದರೆ ಒಬ್ಬರು ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ, ಹೀರೋ ಆಗಿ ಆ್ಯಕ್ಟ್ ಮಾಡೋದು ತುಂಬ ದೊಡ್ಡ ಜವಾಬ್ದಾರಿ. ಅಷ್ಟನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆಮೇಲೆ ಪಕ್ಕಾ ಉಪ್ಪಿ ಸರ್ ರಿಪ್ಲಿಕಾ ನೋಡ್ದಂಗೆ ಅನಿಸುತ್ತೆ. ಖರೆ ನನಗೆಲ್ಲ ನಾವೆಲ್ಲ ಇಂಡಸ್ಟ್ರಿಗೆ ಬಂದಿದ್ದು ಉಪ್ಪಿ ಸರ್ನ ನೋಡಿಕೊಂಡು ಇಲ್ಲಿ ಮತ್ತೆ ಎಲ್ಲೋ ಆ ಉಪೇಂದ್ರ ಮತ್ತೆ ನೋಡ್ದಂಗೆ ಅನಿಸುತ್ತೆ. ಒಂದಷ್ಟು ಎಲ್ಲವೂ ತುಂಬ ಚೆನ್ನಾಗಿ ಒಳ್ಳೆಯ ಒಂದಷ್ಟು ಪ್ರಯತ್ನಗಳಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಿದಾಗ ನಮ್ಮಲ್ಲೂ ಈ ಥರ ಟ್ಯಾಲೆಂಟೆಡ್ ಇದೆ, ಅದು ಹೊರಗೆ ಬರೋದಕ್ಕೆ ಜನ ಬಂದು ಥಿಯೇಟ್ರಿಗೆ ಬಂದು ನೋಡಿದಾಗ ಮಾತ್ರನೇ ಆಗೋದು. ಒಳ್ಳೆ ಪ್ರಯತ್ನ ಅದು. ಜನ ಥಿಯೇಟ್ರಿಗೆ ಬಂದರೆ ಪಕ್ಕಾ BC ಸೆಕ್ಟ್ರಿಗೆ ಸಿನಿಮಾ ಎಲ್ಲ ಈಗ ಹುಡುಗರಿಗೆ ಈಗ ನಿಮಗೂ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿರುತ್ತೆ. ಆಮೇಲೆ ಪಾಪ ಅವ್ರಂದ್ರು ಹೆಣ್ಮಕ್ಳಿಗೆ ಏನೋ ಹೇಳಿದ್ದಾರೆ ಅಂತ. ಬಟ್ ಇಲ್ಲ, ಎಲ್ಲ ಒಂದು ನಿಜ ಜೀವನದಲ್ಲಿ ನಡೆಯುವಂಥದ್ದು ಒಂದಷ್ಟು ಸನ್ನಿವೇಶಗಳನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ ರವಿ ಸರ್. ಒಳ್ಳೆ ಸಿನಿಮಾ ಅದು. ಬಟ್ ಜನ ಥಿಯೇಟ್ರಿಗೆ ಬಂದು ನೋಡಿದಾಗ ಮಾತ್ರನೇ ಗೆಲ್ಲಕ್ಕೆ ಸಾಧ್ಯ. ಅವ್ರು ಹೇಳಿದ್ರು ಬಂದು ನೋಡಿ ಆಮೇಲೆ ನೀವು ನನಗೆ ಚೆನ್ನಾಗಿದ್ರೆ ನೀವು ಇನ್ನೊಬ್ರಿಗೆ ಹೇಳಿ ಅಂತ. ಬಟ್ ಬಂದು ನೋಡಿದ್ಮೇಲೆ ಅನಿಸುತ್ತೆ ಎಸ್ ಸಿನಿಮಾ ವರ್ತ್ ಇಟ್, ಎಲ್ಲ ನೋಡ್ಬೋದು. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇವರು ಪಾಪ ಮೊದಲನೇ ಸಿನಿಮಾ ಪಾಪ ಅಲ್ಲಿಂದ ಬಂದು ಇಲ್ಲಿ ತುಂಬ ಚೆನ್ನಾಗಿ ಎಮೋಷ್ನಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಐ ಆಮ್ ಗಾಡ್. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ. ಹಾರ್ಡ್ ಏಟಿಂಗ್ ಕಹಿ ಸತ್ಯಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ. ಕಹಿ ಸತ್ಯಗಳನ್ನ ಹೌದು, ಅಂದರೆ ಈಗ ಉಪ್ಪಿ ಸರ್ ಪ್ಯಾಟ್ರನ್ ತೊಗೊಂಡ್ರೆ ಉಪ್ಪಿ ಸರ್ ಅವಾಗಿಂದ ಕಹಿ ಸತ್ಯಗಳನ್ನ ಹೇಳ್ಕೊಂಬಂದಿರೋದು. ಅದನ್ನು ಇಲ್ಲಿ ಮತ್ತೆ ಸೇಮ್ ಅದೇ ರೆಪ್ಲಿಕಾ. ಎಲ್ಲ ಕಹಿ ಸತ್ಯಗಳನ್ನ ಹೇಳಿದಾಗ ತುಂಬ ಚೆನ್ನಾಗಿ ತೊಗೊತಾರೆ. ಈಗ ನಿಮ್ಗೇನೋ ಒಂದು ಭಾವನೆಗಳಿರುತ್ತೆ, ಅದು ಮಾಡೋಕ್ಕಾಗಲ್ಲ. ಸೊ ನಾವು ಸಿನಿಮಾದಲ್ಲಿ ತೋರಿಸಿದಾಗ ಅದೊಂದೇ ಜಾಗ ಸಿನಿಮಾದಲ್ಲಿ ತೋರಿಸ್ಕೊಬೋದು. ಅಂದರೆ ವಿ ಆರ್ ಹಿಯರ್ ಟು ಎಂಟರ್ಟೈನ್ ಪೀಪಲ್. ಅದು ನಾವು ನಿಜ ಜೀವನದಲ್ಲಿ ಆಚೆ ಮಾಡ್ತೀವಿ ಅಂದರೆ ಅದು ಒಳಗಾಗ್ತದೆ. ಸಿನಿಮಾದಲ್ಲಿ ನಾವು ತೋರಿಸ್ಬೋದು ಹಿಂಗಿದೆ ಭಾವನೆಗಳು ಅಂತ. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಒಂದ್ಸಲ ಎಲ್ಲರೂ ನೋಡಿ ಹರಿಸಿದ್ರೆ ತುಂಬ ಒಳ್ಳೆಯದು. ಒಂದಷ್ಟು ಸಿನಿಮಾಗಳು ನಿಂತ್ಕೊಳ್ತಾರೆ, ಒಂದಷ್ಟು ಕಲಾವಿದರು ಕೆಲಸಗಳು ಸಿಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಹರಿಸಿ. ಆಲ್ ದ ಬೆಸ್ಟ್.